ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, KCC ಟಾಕ್ಸ್ಗೆ ಸ್ವಾಗತ. ನಾವು ಇಂದು ಸೂ ಫ್ರಮ್ ಸೋ ಸಿನಿಮಾ 3 ದಿನಗಳಲ್ಲಿ ಎಷ್ಟು ಕಲೆಕ್ಷನ್ ಕಂಡಿತು, ಹಾಗೆ 4ನೇ ದಿನ ಎಷ್ಟು ಕಲೆಕ್ಷನ್ ಆಗುತ್ತಿದೆ ಆಗಬಹುದು ಎಂಬುದರ ಬಗ್ಗೆ ತಿಳಿಯೋಣ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಕನ್ನಡ ಚಿತ್ರರಂಗದಲ್ಲಿ ಸೂ ಫ್ರಮ್ ಸೋ ಸಿನಿಮಾ ಈಗಾಗಲೇ ಹೊಸದೊಂದು ಹಾದಿಯಲ್ಲಿ ಮುನ್ನುಗ್ಗುತ್ತಿದೆ. ಹಾಗೆ ಸಿನಿಮಾದ ಟಿಕೆಟ್ಗಳು ಕೂಡ ಭರ್ಜರಿಯಾಗಿ ಮಾರಾಟವಾಗುತ್ತಿವೆ. ಕೇವಲ 3 ದಿನಗಳಲ್ಲಿಯೇ 2 ಲಕ್ಷಕ್ಕಿಂತಲೂ ಅಧಿಕ ಟಿಕೆಟ್ಗಳನ್ನು ಮಾರಾಟಗೊಂಡಂಥ 2025ರಲ್ಲಿ ಮೊದಲ ಸಿನಿಮಾವಾಗಿ ಹೊರಹೊಮ್ಮಿದೆ. ಯಾವುದೇ ತರಹದ ಸ್ಟಾರ್ ನಟರು ಇಲ್ಲದೇ ಇರುವಂತಹ ಸಿನಿಮಾ, ಬರೀ ಹೊಸಬರೇ ತುಂಬಿ ತುಳುಕುತ್ತಿರುವಂತಹ ಸಿನಿಮಾ ಅತ್ಯದ್ಭುತವಾಗಿ ಮೂಡಿಬಂದಿದ್ದು, ಸಿನಿಮಾಗೆ ಪ್ರೇಕ್ಷಕರಿಂದ ಒಳ್ಳೆಯ ರೆಸ್ಪಾನ್ಸ್ ಸಿಗುತ್ತಿದೆ. ಹಾಗೆ ಸಿನಿಮಾ 3 ದಿನಗಳಲ್ಲಿ ಕಲೆಕ್ಷನ್ ಕಡೆ ನೋಡುವುದಾದರೆ ಬರೋಬ್ಬರಿ 6 ಕೋಟಿಗಿಂತಲೂ ಅಧಿಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಂಡಿದೆ. ಹಾಗೆ 4ನೇ ದಿನ ಈ ಸಿನಿಮಾ ಬರೋಬ್ಬರಿ 75 ಲಕ್ಷದಿಂದ 80 ಲಕ್ಷದವರೆಗೂ ಕಲೆಕ್ಷನ್ ಕಂಡಿದೆ ಎಂದು ಅಂದಾಜಿಸಲಾಗಿದೆ. ಹಾಗೆ ಈ ಸಿನಿಮಾ ಇನ್ನು ಬೇರೆ ಭಾಷೆಗಳಿಗೆ ಡಬ್ ಆಗಿ ರಿಲೀಸ್ ಆಗುವ ಭೀತಿಯಲ್ಲಿ ಇದೆ. ಅಂದರೆ ಈ ಸಿನಿಮಾ ಮಲಯಾಳಂನಲ್ಲಿ ಇದೆ ಆಗಸ್ಟ್ 1ರಂದು ತೆರೆ ಕಾಣುತ್ತಿದೆ. ಹಾಗೆ ಇನ್ನುಳಿದ ಭಾಷೆಗಳಲ್ಲಿ ಯಾವ ರೀತಿ ಡಿಸ್ಟ್ರಿಬ್ಯೂಷನ್ ಆಗುತ್ತದೆ ಹಾಗೂ ಯಾವ ರೀತಿ ಸಿನಿಮಾ ರಿಲೀಸ್ ಆಗುತ್ತದೆ ಎಂದು ಕಾದು ನೋಡಬೇಕು. ಹಾಗೆ ಸಿನಿಮಾ ಈ ವೀಕೆಂಡ್ನಲ್ಲಿ ಅತ್ಯದ್ಭುತವಾದಂಥ ಕಲೆಕ್ಷನ್ ಕಾಣುವುದರಲ್ಲಿ ಯಾವುದೇ ರೀತಿಯ ಅನುಮಾನವಿಲ್ಲ. ಮಲಯಾಳಂ ಸಿನಿಮಾಗಳು ಏನು, ಕನ್ನಡ ಸಿನಿಮಾಗಳು ಕೂಡ ಅದೇ ರೀತಿಯಲ್ಲಿ ಒಳ್ಳೆಯ ಕಂಟೆಂಟ್ನೊಂದಿಗೆ ಬಂದಿವೆ. ಹಾಗೆಯೇ ಒಳ್ಳೆಯ ದೊಡ್ಡ ದೊಡ್ಡ ಬಜೆಟ್ ಸಿನಿಮಾಗಳ ಮುಂದೆ ಕಡಿಮೆ ಬಜೆಟ್ ಸಿನಿಮಾ ಬಂದು ಕಂಟೆಂಟ್ ಇರುವ ಕಾರಣದಿಂದ ಕಂಟೆಂಟ್ ಈಸ್ ದ ಕಿಂಗ್ ಮೇಕರ್ ಅನ್ನುವಂತಾಗಿದೆ. ಇನ್ನಷ್ಟು ಸಿನಿಮಾಗಳ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಈ ಸಿನಿಮಾದ ಪ್ರತಿದಿನದ ಬಾಕ್ಸ್ ಆಫೀಸ್ ಮಾಹಿತಿಯನ್ನು ನಾವು ನಿಮಗೆ ತಿಳಿಸುತ್ತಿರುತ್ತೇವೆ. ಎಲ್ಲರಿಗೂ ನಮಸ್ಕಾರ.